2 ನಿಮಿಷದಲ್ಲಿ ಪ್ರಾಫಿಟ್, ಆದರೆ 45 ಮಿನಿಟ್ಸ್ ಟ್ರೇಡ್ ಮಾಡಿಲ್ಲ. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು. ಈ ಥರ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಮೆಜಾರಿಟಿ ಆಪ್ಷನ್ ಬೈಯರ್ಸ್ ಲಾಸ್ ಮಾಡ್ಕೋತಾರೆ. ಯಾಕಂದರೆ ಅವರಿಗೆ ರಿಯಲ್ ಸೆಂಟಿಮೆಂಟ್ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಯಾಕಂದರೆ ನೀವು ಜಸ್ಟ್ 30 ಮಿನಿಟ್ಸ್ ವೆಯ್ಟ್ ಮಾಡಿದರೆ ಮಾರ್ಕೆಟ್ ಅದೇ ಸೆಂಟಿಮೆಂಟ್ ತೋರಿಸುತ್ತೆ. ಸೊ ಗ್ಯಾಪ್ ಅಪ್ ಓಪನ್ ಆದಮೇಲೆ ಮಾರ್ಕೆಟ್ ಅಪ್ ಟ್ರೆಂಡ್ನ ಫಾಲೋ ಮಾಡ್ತು. ಆದರೆ ಇಮಿಡಿಯೇಟಾಗಿ ನೆಕ್ಸ್ಟ್ 2 ಕ್ಯಾಂಡಲ್ಸ್ ಈ ಎಲ್ಲ ಬೈಯರ್ಸ್ನ ಮಾರ್ಕೆಟಿಂದ ಆಚೆ ಹಾಕ್ತು. ನೆಕ್ಸ್ಟ್ 3 ಕ್ಯಾಂಡಲ್ಸಲ್ಲಿ ಮತ್ತೆ ಬೈಯರ್ಸ್ ಬಂದರು. ಸೊ ಮಾರ್ಕೆಟ್ ಮತ್ತೆ ಕೆಳಗೆ ಹೋಗೋ ಪ್ಯಾಟರ್ನ್ನ ರಿಪೀಟ್ ಮಾಡಲ್ಲ, ಅಟ್ಲೀಸ್ಟ್ ನೆಕ್ಸ್ಟ್ 5-10 ಮಿನಿಟ್ಸ್. ಅದಕ್ಕೆ ನಾನು ಇಲ್ಲಿ ಎಂಟ್ರಿ ತಗೋತೀನಿ. ಈ ಸೆಲ್ಲರ್ಸ್ ಕ್ಯಾಂಡಲ್ ಕ್ಲೋಸ್ ಆದಮೇಲೆ ಅಪ್ ಟ್ರೆಂಡ್ ಕಡೆಗೆ ಬೈಯರ್ಸ್ನ ಫಾಲೋ ಮಾಡಿಕೊಂಡು. ಸೊ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡೋಣ. ಕ್ಯಾಂಡಲ್ ಕ್ಲೋಸ್ ಆಗಿದೆ. ನಾನು ಎಂಟ್ರಿ ಲಿಮಿಟ್ ಹಾಕಿದ್ದೀನಿ 339 ರುಪೀಸ್ಗೆ. ನನ್ನ ಎಂಟ್ರಿ ಆಗಿದೆ. ಸೊ ಪ್ರಾಬಬಿಲಿಟಿ ಬೇಸ್ ಮೇಲೆ ನಾನು ನನ್ನ ಟಾರ್ಗೆಟ್ನ 15 ಪಾಯಿಂಟ್ಸ್ ಅಂತ ಫಿಕ್ಸ್ ಮಾಡಿದ್ದೀನಿ ಆಪ್ಷನ್ ಚಾರ್ಟಲ್ಲಿ. ಸೊ ಸ್ಪಾಟ್ ಚಾರ್ಟಲ್ಲಿ ಈ ರೆಡ್ ಕ್ಯಾಂಡಲ್ ಹತ್ರ ಮಾರ್ಕೆಟ್ ಹೋಗ್ಬೋದು. ಮತ್ತು ಗ್ಯಾಪ್ ಅಪ್ ಆಲ್ರೆಡಿ ಜಾಸ್ತಿ ಇದೆ. ಸೊ ನಾನು ಕ್ವಿಕ್ ಎಕ್ಸಿಟ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಟ್ರೇಡ್ ಹಾಕಿದ್ಮೇಲೆ ವೆಯ್ಟ್ ಮಾಡಬೇಕು ಅಷ್ಟೇ, ಐದರ್ ಫಸ್ಟ್ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್. ನನ್ನ ಟಾರ್ಗೆಟ್ ಇಲ್ಲಿ ಅಚೀವ್ ಆಯಿತು. ಇವತ್ತಿನ ಟ್ರೇಡ್ ಜಸ್ಟ್ 2 ಮಿನಿಟ್ಸಲ್ಲಿ ಕಂಪ್ಲೀಟ್ ಆಯಿತು. ಆದರೆ ಅದರ ಹಿಂದೆ ಇರೋ 45 ನಿಮಿಷ ಪೇಷನ್ಸೇ ರಿಯಲ್ ಗೇಮ್. ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದಾಗ ಸ್ಟಾರ್ಟಿಂಗಲ್ಲಿ ಫುಲ್ ನಾಯ್ಸ್ ಕ್ರಿಯೇಟ್ ಆಗುತ್ತೆ. ಮತ್ತು ಯಾರು ಜಲ್ದಿ ಎಂಟ್ರಿ ತಗೋತಾರೋ ಅವರು ಆ್ಯಕ್ಚುಲಿ ಲಿಕ್ವಿಡಿಟಿ ಆಗಿಬಿಡ್ತಾರೆ. ಸ್ಮಾರ್ಟ್ ಟ್ರೇಡರ್ ಏನು ಮಾಡ್ತಾನೆ, ವೆಯ್ಟ್ ಮಾಡ್ತಾನೆ, ಮಾರ್ಕೆಟ್ಗೆ ಮಾತಾಡೋಕ್ಕೆ ಚಾನ್ಸ್ ಕೊಡ್ತಾನೆ. ಇವತ್ತು ಕೂಡ ಅದೇ ಆಯಿತು. ನಾನು ಇಮಿಡಿಯೇಟ್ ಎಂಟ್ರಿ ತೊಗೊಂಡಿಲ್ಲ. ಫಸ್ಟ್ ಮಾರ್ಕೆಟ್ ಅಬ್ಸರ್ವ್ ಮಾಡಿ ಪ್ಯಾಟರ್ನ್ ಅರ್ಥ ಮಾಡಿಕೊಂಡೆ. ಪ್ರಾಬಬಿಲಿಟಿ ನನ್ನ ಸೈಡ್ ಬಂದಾಗ ಎಂಟ್ರಿ ತೊಗೊಂಡೆ. ಪ್ಲ್ಯಾನ್ ಮಾಡ್ದಂಗೆ ಕ್ವಿಕ್ ಎಕ್ಸಿಟ್ ಕೂಡ ಆಯಿತು. ನೋ ಗ್ರಿಡ್, ನೋ ಓವರ್ ಸ್ಟೇ. ಲೆಸನ್ ಸಿಂಪಲ್, ಏನಂದರೆ ಜಲ್ದಿ ಎಂಟ್ರಿ ಈಕ್ವಲ್ ಟು ರಿಸ್ಕ್, ಸರಿಯಾದ ಸೆಟಪ್ ಈಕ್ವಲ್ ಟು ರಿವಾರ್ಡ್, ಪೇಷನ್ಸ್ ಈಕ್ವಲ್ ಟು ಪ್ರಾಫಿಟ್. ನಾನು ಮಾರ್ಕೆಟ್ನ ಚೇಂಜ್ ಮಾಡಿಲ್ಲ, ಸೆಟಪ್ ಬರೋವರೆಗೂ ವೆಯ್ಟ್ ಮಾಡಿದೆ. ಫೈನಲಿ ಮಾರ್ಕೆಟ್ ನನಗೆ ಪೇ ಮಾಡ್ತು. ಟ್ರೇಡ್ 2 ನಿಮಿಷ, ಆದರೆ ಪೇಷನ್ಸ್ 45 ನಿಮಿಷ. ಇದೇ ಡಿಫ್ರೆನ್ಸ್ ಗ್ಯಾಮ್ಲಿಂಗ್ ಮತ್ತು ಟ್ರೇಡಿಂಗ್ಗೆ.